ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಈ ಅಧಿಕ ಮಾಸದಲ್ಲಿ ಶ್ರವಣ ನಕ್ಷತ್ರ ಬಂದಿದೆ. ಈ ಶುಕ್ರವಾರ ನಾನು 33 ಬತ್ತಿ ದೀಪಗಳನ್ನು ಹಚ್ಚಿದ್ದೀನಿ. ಅದು ಹೇಗೆ ಹಚ್ಚಿದ್ದೀನಿ ಅನ್ನೋದನ್ನು ತೋರಿಸ್ತಾ, ಕಳೆದ ವಿಡಿಯೋದಲ್ಲಿ ನಮ್ಮ ವೀಕ್ಷಕರಾದೊಬ್ಬರು ಸುಷ್ಮಾ ಅವರು ಒಂದು ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದರು. ಮತ್ತು ಪದ್ಮಪುರಾಣ ಪ್ರಕಾರ ಒಂದು ವಿಷಯವನ್ನು ನನ್ನ ಜೊತೆ ಹಂಚ್ಕೊಂಡಿದ್ರು. ಅಕ್ಕ, ಕಲಿಯುಗದಲ್ಲಿ ನಾಮಜಪ ಒಂದೇ ಸಾಕು ಅಂತಾರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕೇಳಿದ್ರು. ನಿಜವಾಗ್ಲೂ ಅವರು ಈ ಆಸೆ ನನಗೆ ತುಂಬಾ ಇಷ್ಟ ಆಯಿತು. ಅವ್ರ ಈ ಕಮೆಂಟ್ ಕೂಡ ನನಗೆ ತುಂಬಾ ಖುಷಿ ಆಯಿತು. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕಲಿಯುಗದಲ್ಲಿ ನಾಮಜಪಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಇದೆ, ಪುರಾಣಗಳ ಬಗ್ಗೆ ಇದನ್ನು ಏನು ಹೇಳಿದ್ದಾರೆ ಅನ್ನೋದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಮ್ಮ ಸನಾತನ ಧರ್ಮದಲ್ಲಿ 4 ಯುಗಗಳ ಬಗ್ಗೆ ಹೇಳಲಾಗಿದೆ. ಅವು ಯಾವುವಂದರೆ ಕೃತಯುಗ ಅಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ನಾವೀಗ ಬದುಕ್ತಿರುವುದು ಕಲಿಯುಗ. ನಮ್ಮ ಪುರಾಣಗಳ ಪ್ರಕಾರ ಪ್ರತಿಯೊಂದು ಯುಗದಲ್ಲೂ ಭಗವಂತನನ್ನು ತಲುಪಬೇಕು, ನಮ್ಮ ಇಷ್ಟಾರ್ಥಗಳು ಏನಾದರೂ ನೆರವೇರಿಸ್ಬೇಕಂದ್ರೆ ಬೇರೆ ಬೇರೆ ಮಾರ್ಗಗಳೇ ಇದ್ವು. ಅವು ಯಾವಂದರೆ, ಕೃತಕ ಯುಗದಲ್ಲಿ ಕಠಿಣವಾದ ತಪಸ್ಸು ಮಾಡ್ತಿದ್ರು, ಧ್ಯಾನ ಮಾಡ್ತಾ ಇದ್ರು. ಅಂದರೆ ಸಾವಿರಾರು ವರ್ಷಗಳ ಕಾಲ ಧ್ಯಾನದಲ್ಲಿ ಕುಳಿತು ಅವರು ತಪಸ್ಸನ್ನು ಮಾಡ್ತಾ ಇದ್ರು. ಹಾಗೆ ತ್ರೇತಾಯುಗಕ್ಕೆ ಬಂದ ತಕ್ಷಣ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು. ಅದೇ ದ್ವಾಪರ ಯುಗಕ್ಕೆ ಬಂದರೆ ಭಗವಂತನಿಗೆ ಅದ್ಧೂರಿಯಾದ ಪೂಜೆ ಮಾಡೋದು, ಅರ್ಚನೆಗಳ ಮಾಡೋದು ಮತ್ತು ಮಂದಿರಗಳ ಸೇವಕ್ಕೆ ಮಹತ್ವ ಇತ್ತು. ಆದರೆ ಈ ಕಲಿಯುಗದಲ್ಲಿ ಇದೆಲ್ಲ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಮನುಷ್ಯನ ಆಯುಷ್ಯ ಕೂಡ ತುಂಬಾ ಕಡಿಮೆ. ಹಾಗೆ ಮನಸ್ಸಿನಲ್ಲಿ ಗೊಂದಲಗಳು ಜಾಸ್ತಿ. ಹಾಗಾಗಿ ನಾವು ಕಠಿಣ ನಿಯಮಗಳನ್ನು ಪಾಲಿಸೋದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಇದನ್ನು ತಿಳಿದ ನಮ್ಮ ಋಷಿ ಮುನಿಗಳು ಪದ್ಮಪುರಾಣದಲ್ಲಿ ಅಂದರೆ ಗ್ರಂಥಗಳಲ್ಲಿ ಒಂದು ಸುಲಭವಾದ ಅತ್ಯಂತ ಶಕ್ತಿಶಾಲಿಯಾದ ಮಾರ್ಗವನ್ನು ತಿಳಿಸಿದ್ದಾರೆ. ಅದೇ ನಾಮಜಪ. ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಕೃತಯುಗದಲ್ಲಿ ಅಂದರೆ ಸತ್ಯಯುಗದಲ್ಲಿ ತಪಸ್ಸಿನಿಂದ, ತ್ರೇತಾಯುಗದಲ್ಲಿ ಯಜ್ಞದಿಂದ ಮತ್ತು ದ್ವಾಪರ ಯುಗದಲ್ಲಿ ಪೂಜೆಯಿಂದ ಯಾವ ಪುಣ್ಯ ಫಲ ಸಿಗುತ್ತದೋ ಆ ಎಲ್ಲ ಪುಣ್ಯ ಫಲ ಕಲಿಯುಗದಲ್ಲಿ ಕೇವಲ ಭಗವಂತನ ನಾಮಸ್ಮರಣೆಯಿಂದ ಮಾತ್ರ ಸಿಗುತ್ತದೆ ಅಂತ ಬರೆದಿದ್ದಾರೆ. ಅಂದರೆ ಈ ಕಲಿಯುಗದಲ್ಲಿ ನಾವು ಪರಮಾತ್ಮನ ಹೆಸರನ್ನು ಜಪಿಸಿದ್ರೆ ಸಾಕು, ನಮ್ಮ ಮನಸ್ಸು ಶುದ್ಧಿ ಆಗ್ತದ. ನಮ್ಮ ನಾಮ ಜಪ ಮಾಡಲು ಯಾವುದೇ ಕಠಿಣ ನಿಯಮಗಳು ಅವರು ಹೇಳಿಲ್ಲ. ನೀವು ಮನೆಯಲ್ಲಿ ಕೆಲಸ ಮಾಡ್ತಾ ಮಾಡ್ಬೋದು, ಯಾವುದಾದ್ರೂ ಊರಿಗೆ ಪ್ರಯಾಣ ಮಾಡ್ತಿದ್ರೆ ಅವಾಗ ಹೇಳ್ಬೋದು, ಕುಂತಾಗಿ ಹೇಳ್ಬೋದು, ನಿಂತಾಗಿ ಹೇಳ್ಬೋದು, ನೀವು ಮಲಗಿ ವಿಶ್ರಾಂತಿ ಪಡೆಯುವಾಗ ಸತೆ ನೀವು ಮನಸ್ಸಿನಲ್ಲೇ ಶ್ರದ್ಧೆಯಿಂದ ದೇವರ ಹೆಸರನ್ನು ನೆನೆದ್ರೆ ಆ ಭಗವಂತ ನಮಗೆ ಆತನ ಕೃಪೆ ನಮಗೆ ಸಿಕ್ಕುತ್ತೆ ಅಂತ ಹೇಳಿದ್ದಾರೆ. ಇದು ಕಲಿಯುಗದಲ್ಲಿ ನಮಗೆ ಸಿಕ್ಕಿರುವಂಥ ಒಂದು ದೊಡ್ಡ ವರ ಅಂತ ಹೇಳ್ಬೋದು. ಕೊನೆಯದಾಗಿ ಹೇಳ್ಬೇಕಂದ್ರೆ, ಇಂದಿನ ನಮ್ಮ ಓಟದ ಜೀವನದಲ್ಲಿ ನಮಗೆ ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರ ಮಾಡಲು ಟೈಮ್ ಇರೋದಿಲ್ಲ. ಅಂಥ ಟೈಮಲ್ಲಿ ನಾವು ಡೈಲಿ 5ರಿಂದ 10 ನಿಮಿಷ ಕಣ್ಮುಚ್ಕೊಂಡು ನಮಗೆ ಇಷ್ಟವಾದ ದೇವರ ಹೆಸರು ಅಥವಾ ಕುಲದೇವರು, ಇಷ್ಟ ದೇವರು, ನಿಮ್ಗೆ ಯಾವ ದೇವರಿಗೆ ಜಪ ಮಾಡಬೇಕು ಅನಿಸುತ್ತೋ ಅವ್ರಿಗೆ ಜಪ ಮಾಡೋದ್ರಿಂದ ಮಾನಸಿಕ ಶಾಂತಿ ಸಿಗ್ತದ, ಧನಾತ್ಮಕ ಶಕ್ತಿ ಕೂಡ ಹೆಚ್ಚುತ್ತದ ಅಂತ ಹೇಳಿದ್ದಾರೆ. ಇಂತಹ ಒಂದು ಉತ್ತಮ ವಿಷಯವನ್ನು ನೆನಪಿಸಿ ಮಾಡಿದಂಥ ನಮ್ಮ ವೀವರ್ಸ್ ಸುಷ್ಮಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನೋಡಿದ್ರಲ್ಲ, ನಿಮ್ಮ ನಾಮ ಜಪದ ಬಗ್ಗೆ ಹೇಳ್ತಾ ನನ್ನ ಪೂಜೆಗೂ ಕೂಡ ಎಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನು ಹೊಸ ಪ್ರಣತಿ ಇದ್ವಲ್ಲ, ನೀವು ಹಳೆಯವ ಇದ್ದರೂ ಕೂಡ ಅವನು ಕೂಡ ಕ್ಲೀನಾಗಿ ತೊಳ್ಕೊಂಡು ಔಟ್ರಕ್ಕೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಒಂದು ತಟ್ಟೆಯಲ್ಲಿ ಜೋಡಿಸ್ಕೋಬೇಕು. ಜೋಡಿಸ್ಕೋವಾಗ ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಪ್ರಣತಿಗಳನ್ನು ಇಟ್ಕೋಬೇಕು. ಅದಾದಮೇಲೆ ಅದರ ಒಳಗಡೆ ಬತ್ತಿಗಳನ್ನು ಕೂಡ ಸೇರಿಸಿ ಹೂವಿನಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ. ಈಗ ನಾನು ಹಾಗೆ ದೀಪದಾನ ಮಾಡಬೇಕು ಅಂತ 2 ಕಂಚಿನ ದೀಪ ಮತ್ತು 2 ಮಣ್ಣಿನ ದೀಪ ತಂದಿದ್ದೀನಲ್ಲ, ಅವುಗಳನ್ನು ಕೂಡ ಇಟ್ಟಿದ್ದೀನಿ. ಅದ್ರ ಜೊತೆಗೆ 2 ಎಲೆ ಅಡಿಕೆ, ದಕ್ಷಿಣೆ ನೈವೇದ್ಯಕ್ಕಾಗಿ 2 ಬಾಳೆಹಣ್ಣನ್ನು ಕೂಡ ಇಟ್ಟಿದ್ದೀನಿ. ಹಾಗೆ ಇದು ಅಧಿಕ ಮಾಸದಲ್ಲಿ ಹಾಕುವಂಥ ರಂಗೋಲಿನ ಕೂಡ ಅಚ್ಚು ಇದೆಯಲ್ಲ, ಅದನ್ನು ಹಾಕಿದ್ದೀನಿ. ಈ ಕಡೆ ನಾನು ಪೂಜೆಕ್ಕಾಗಿ ದೀಪ ಬೆಳಗೋದಕ್ಕೆ ಆರತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದೇವರ ಫೋಟೋಕ್ಕೆ ಪೂಜೆ ಮಾಡಿ ತುಳಸಿ ಮಾಲೆ ಹಾಕಿ ಗುಲಾಬಿ ಹೂಗಳನ್ನು ಕೂಡ ಏರಿಸ್ಕೊಂಡಿದ್ದೀನಿ. ಮುಂದೆ ಸ್ವಸ್ತಿಕ್ ಬರೆದು ಮತ್ತು 2 ಗೆರೆಗಳನ್ನು ಹಾಕಿ ಶಂಕು ಚಕ್ರ ಕೂಡ ಇಳಿಸ್ಕೊಂಡಿದ್ದೀನಿ. ಇಲ್ಲಿ ಒಂದು ನನಗೆ ಅದ್ಭುತವಾಗಿ ದೇವರು ಒಂದು ವರನೇ ಕೊಟ್ಟಿದ್ದಾನೆ. ಅದು ಹೇಗೆ ನನಗೆ ವರ ಕೊಟ್ಟ ಇದೇ ವಿಡಿಯೋದಲ್ಲಿ ಮುಂದೆ ತಿಳಿಸ್ತೀನಿ. ದೇವರು ಯಾವಾಗಲೂ ನಮ್ಮಿಂದ ಇರ್ತಾನೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ನನಗಂತರೂ ಆ ಕ್ಷಣ ತುಂಬಾ ಖುಷಿ ಆಯಿತು. ನಾವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಸೇವೆ ದೇವ್ರಿಗೂ ಇಷ್ಟ ಆಯ್ತಂದರೆ ಖಂಡಿತ ಅದು ಮಾಡಿಸ್ಕೋತಾನೆ. ಅದೇನೋ ಹೇಳ್ತಾರಲ್ಲ, ಮನಸ್ಸಿದ್ರೆ ಮಾರ್ಗ ಅಂತ. ನನಗೆ ಈ ರೀತಿ 33 ದೀಪನ ಸಪ್ರೇಟಾಗಿ ಹಚ್ಚಿ ಆರತಿ ಮಾಡಬೇಕಂತ ತುಂಬಾ ಆಸೆ ಇತ್ತು. ಬಟ್ ಇಲ್ಲಿ ಪ್ರಣತಿ ಎಲ್ಲಿ ಸಿಗ್ತಾವೋ ನನಗೆ ಗೊತ್ತಿರಲಿಲ್ಲ. ನಾನು ಹಳೆ ಪ್ರಣತಿ
ಯಾವ ಬಾಕ್ಸಲ್ಲಿ ಇಟ್ಟಿದ್ದೀನೋ ಎಷ್ಟು ಹುಡುಕಿದ್ರು ಸಿಕ್ಕಲೇ ಇಲ್ಲ. ಇರಲಿ ಬಿಡು, ಡೈಲಿ 33 ಬತ್ತಿ ದೀಪ ಹಚ್ತಾ ಇದ್ದೀನಲ್ಲ, ಇಷ್ಟೇ ಸಾಕು ಬಿಡು, ಈ ಸಾರಿ ನನಗೆ ಮಾಡೋದಿಲ್ಲ ಅಂತ ಅನಿಸ್ತಾ ಇತ್ತು. ಆದ್ರೆ ನನಗೆ ಮತ್ತೆ ಮಾಡಬೇಕು ಅಂತ ಮಾತ್ರ ತುಂಬ ಮನಸ್ಸಲ್ಲಿತ್ತು. ಕಪಿಲ ತೀರ್ಥಂಗೆ ಹೋಗ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ನನಗೆ ಪೂಜಾ ಶಾಪ್ ಕಾಣಿಸ್ತು. ಅಲ್ಲಿ ಎಲ್ಲ ಪ್ರಣತಿಗಳನ್ನ ತಗೊಂಡು ಬಂದು ಈ ರೀತಿ ಪೂಜೆ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನೀವು ಏನು ಮಾಡಿಲ್ಲ ಅಂದ್ರೂ ನೀವು ಮನಸ್ಸಲ್ಲಿ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಮಾಡ್ತೀವಿ, ಕೈಲಾದಷ್ಟು ಮಾಡಬೇಕು ಅಂತ ಒಂದು ಆಸೆ ಇದ್ರೂ ಕೂಡ ಆ ದೇವ್ರು ನೆರವೇರಿಸ್ತಾನೆ. ದೇವ್ರ ಫೋಟೋಕ್ಕೆ ಗೆಜ್ಜೆ ವಸ್ತ್ರ, ಹೂವು ಏರಿಸಿ, ರಂಗೋಲಿಗೆಲ್ಲ ಅರಿಶಿನ ಕುಂಕುಮ ಹಾಕಿ, ಆರತಿಗಳನ್ನು ಹಚ್ಚಿ, ಉದಿನ ಕಡ್ಡಿಯಿಂದ ಬೆಳಗಿ ಆರತಿನ ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ಕರ್ಪೂರ ಆರತಿ ಮಾಡಿಕೊಂಡು ಅಕ್ಷತೆ ಹಾಕ್ಕೊಂಡು 33 ನಮಸ್ಕಾರ ಮಾಡಿಕೊಂಡ್ರೆ ತುಂಬ ವಿಶೇಷ. ಅದ್ರಾಗ ಈ ಅಧಿಕ ಮಾಸ, ಈ ಶ್ರವಣ ನಕ್ಷತ್ರ ಬಂದಿನ ಮಾಡಿದ್ದಂತರೂ ನನಗೆ ತುಂಬಾ ಖುಷಿ ಆಯಿತು. ಇನ್ನು ಮಂಗಳಾರತಿ ಮಾಡಿ ನನ್ನ ದೇವರಿಗೆ ತೋರಿಸಿ ನಾನು ಮಂಗಳಾರತಿ ತೊಗೊಳ್ತಾ ಇದ್ದೆ. ನಮ್ಮ ಕುಶಲ ಬಂದು ನಾನು ಮಂಗಳಾರತಿ ತೊಗೋತೀನಿ ಅಂತ ಅವಳು ಬಂದಳು. ಈ ರೀತಿ ಮನೆಯಲ್ಲಿ ಪೂಜೆ ಮಾಡಿ ಆರತಿ ಮಾಡಿದರೆ ಮನಸ್ಸಿಗೆ ಏನೋ ಒಂಥರ ಶಾಂತಿ ಅನಿಸುತ್ತೆ. ಬೇಕಾದರೆ ನೀವು ಮಾಡಿ ನೋಡಿ. ಇದು ಮಾರ್ನಿಂಗ್ ಆಗಲಿ ಮಾಡ್ಬೋದು, ಈವ್ನಿಂಗ್ ಆಗಲಿ ಮಾಡ್ಬೋದು. ಈಗ ಶ್ರವಣ ನಕ್ಷತ್ರ ಇಲ್ಲಲ್ಲ ಅಂತಂದ್ರೂ ಪರವಾಗಿಲ್ಲ. ಈ ಅಧಿಕ ಮಾಸ ಮುಗಿಯೋದ್ರೊಳಗೆ ಈ ರೀತಿ 33 ಬತ್ತಿ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಂದು ವಿಶೇಷ ಫಲ. ಹಾಗೆ ದಾನಗಳನ್ನು ಮಾಡೋದ್ರಿಂದ ಕೂಡ, ಚಿಕ್ಕ ಪುಟ್ಟ ದಾನಗಳು ಮಾಡೋದ್ರಿಂದ ಕೂಡ ಒಂದು ದೊಡ್ಡ ದೊಡ್ಡ ಅಧಿಕ ಫಲಗಳನ್ನು ಪಡಿತೀವಿ. ನಾನು ಮೊದಲೇ ಹೇಳಿದೆ ಈ ವಿಡಿಯೋದಲ್ಲಿ, ದೇವ್ರು ನಮಗೆ ವರ ಕೊಟ್ಟಂಗ ಅಂತ ಹೇಗೆ ಅನಿಸುತ್ತೆ ಅಂತ. ಅದೇನು ಅಂದರೆ, ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ಪಕ್ಕದಲ್ಲೇ ರಾಮನ ಗುಡಿ ಇದೆ, ತುಳಸಿ ಮಾಲೆ ಕೊಟ್ಟು ಬರೋಣ ಅಂತ ರಾಮನ ಗುಡಿಗೆ ಹೋಗಿದ್ದೆ. ಅಲ್ಲಿ ಭಜನೆ ಮಾಡಿ ಆರತಿ ಆದಮೇಲೆ ಪ್ರಸಾದ ಕೊಡ್ತಾರೆ. ತಗೊಂಡು ಮನೆಗೆ ಬರ್ತಾ ಇದ್ದೀನಿ. ದೇವ್ರಿಗೆ ಏರಿಸಿರುವಂಥ 2 ಗುಲಾಬಿ ಹೂಗಳು ಕೆಳಗಡೆ ಬಿದ್ದಿದೆ ನೋಡಿ. ಎಷ್ಟು ಒಳ್ಳೆ ಒಂದು ಆಶೀರ್ವಾದ ಅಲ್ಲ ದೇವ್ರದ್ದು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೇನಾದರೂ ಅನಿಸಿಕೆ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.